ಇನ್ನು ದರ್ಶನ್ ಆಪ್ತ ವಿನಯ್ ಕೂಡ ಈ ಕೊಲೆ ಕೇಸ್ನ ಆರೋಪಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ವಿನಯ್ಗೆ ಸೇರಿದಂತ ಗೋಡನ್ನಲ್ಲಿ ಕೊಲೆಯಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಅಪ್ಡೇಟ್. ಆರ್ ನಗರ ರಾಜರಾಜೇಶ್ವರಿ ನಗರದ ವಿನಯ್ ಎಂಬುವರಿಗೆ ಸೇರಿದಂತ ಗೋಡನ್ನಲ್ಲಿ 24 ಗಂಟೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿಗೆ. 24 ಗಂಟೆ ಚಿತ್ರಹಿಂಸೆ ಕೊಟ್ಟು ಆ ಚಿತ್ರಹಿಂಸೆಯ ಕಾರಣಕ್ಕಾಗಿ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿನಯ್ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ವ್ಯಕ್ತಿ. ಸ್ಟೋನಿ ಬ್ರೂಕ್ ಹೋಟೆಲ್ನ ಮಾಲೀಕ ವಿನಯ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸ್ಟೋನಿ ಬ್ರೂಕ್ ಅನ್ನುವಂತ ಹೋಟೆಲ್ ಅನ್ನು ನಡೆಸ್ತಾನೆ ಪಟ್ಟಣಗೆರೆ ಜಯಣ್ಣ ಅವರ ಸಂಬಂಧಿ ವಿನಯನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರಣ ಏನು ಅಂತಂದ್ರೆ ವಿನಯ್ಗೆ ಸೇರಿದಂತ ಶೆಡ್ ಅಥವಾ ವಿನಯ್ಗೆ ಸೇರಿದಂತ ಗೋಡಾನ್ನಲ್ಲಿ ಈತನಿಗೆ ಟಾರ್ಚರ್, ರೇಣುಕಾ ಸ್ವಾಮಿಗೆ ಟಾರ್ಚರ್ ಕೊಡಲಾಗಿರೋದು. ಫೋಟೋ ಏನು ಗಮನಿಸ್ತಾ ಇದ್ದೀರಿ, ಈತ ವಿನಯ್ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ವ್ಯಕ್ತಿ. ಸದ್ಯ ಪೊಲೀಸರು ಈತನನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಏನ್ ರೀಸನ್ ಅಂತಂದ್ರೆ ರೇಣುಕಾ ಸ್ವಾಮಿ, ಕೊಲೆಯಾದಂತ ರೇಣುಕಾ ಸ್ವಾಮಿಗೆ ಟಾರ್ಚರ್ ಕೊಟ್ಟಿರುವಂತ ಜಾಗ ವಿನಯ್ಗೆ ಸೇರಿರೋದು. ರೇಣುಕಾ ಸ್ವಾಮಿಯನ್ನ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟಿರುವಂತ ಜಾಗ ಅದು ವಿನಯ್ಗೆ ಸೇರಿರುವಂತ ಜಾಗ. ವಿನಯ್ ಪಾತ್ರ ಏನು ಅನ್ನೋದು ಇನ್ನು ತನಿಖೆಯ ನಂತರ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಗೊತ್ತಾಗಿರೋದಿಷ್ಟೇ, ವಿನಯ್ಗೆ ಸೇರಿದಂತ ಗೋಡಾನ್ ಅಥವಾ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಕೂಡಿ ಹಾಕಲಾಗಿತ್ತು. ಅಲ್ಲಿಗೆ ಬಂದು ಆತನ ಮೇಲೆ ಹಲ್ಲೆ ಮಾಡಲಾಗಿತ್ತು, ಚಿತ್ರಹಿಂಸೆ ಕೊಡಲಾಗಿತ್ತು. ಇದೆಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇದೆ. ವಿನಯ್ ಈ ಕೇಸ್ನಲ್ಲಿ ಲಾಕ್ ಆಗೋದು ಖಚಿತ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಈಗ ಈ ಕೇಸ್ನಲ್ಲಿ ವಿನಯ್ಗೂ ಏನ್ ಸಂಬಂಧ ಇದೆ? ಅಂದ್ರೆ ಆ ಶೆಡ್ಡು ಆತನಿಗೆ ಸೇರಿದ್ದು ಅನ್ನೋದಷ್ಟೇನಾ ಅಥವಾ ಹಲ್ಲೆಯಲ್ಲಿ ಈತನೂ ಭಾಗಿಯಾಗಿದ್ದಾನ? ರಕ್ಷತ್, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ 10 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ 10 ಜನ ಯಾರು ಅನ್ನೋದನ್ನ ನೋಡೋದಾದ್ರೆ ಅವರೆಲ್ಲರೂ ಕೂಡ ದರ್ಶನ್ ಆಪ್ತರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಗ್ತಾ ಇದೆ. ನೀವು ಹೇಳ್ದ ಹಾಗೆ ವಿನಯ್ ಎಂಬಾತನ ಶೆಡ್ ನಲ್ಲಿ ಈ ಒಂದು ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಮೊದಲು ಆ ರೇಣುಕಾ ಸ್ವಾಮಿ ಏನಿದ್ದಾನೆ ಆತನನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬರ್ತಾರೆ. ಅಂದ್ರೆ ಆತನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದವರೇ ನೇರವಾಗಿ ವಿನಯ್ನ ಶೆಡ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಆತನನ್ನ ಪ್ರಶ್ನೆ ಮಾಡಿ ಆತನಿಗೆ ಮನ ಬಂದಂತೆ ಹಲ್ಲೆ ಮಾಡುವಂತಹ ಕೆಲಸವನ್ನ ಅಲ್ಲಿ ಮಾಡ್ತಾರೆ. ಅದಾದ ಬಳಿಕ ದರ್ಶನ್ ಅವರೇ ಸ್ವತಃ ಅಲ್ಲಿ ಇದ್ದಂತಹ ರೇಣುಕಾ ಸ್ವಾಮಿ ಏನಿದ್ದಾನೆ ಆತನ ಖಾಸಗಿ ಭಾಗಕ್ಕೆ ಒದ್ದಿದ್ದಾರೆ ಅನ್ನೋ ಒಂದಷ್ಟು ಆರೋಪಗಳು ಕೂಡ ಇದೆ. ಯಾವಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೋ, ಜೊತೆಗೆ ಯಾವಾಗ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೋ ತಕ್ಷಣ ಆತನ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಸುಮನಹಳ್ಳಿಯ ಒಂದು ಮೋರಿಗೆ ಎಸೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಅಂದ್ರೆ ಯಾವಾಗ ಕಂಪ್ಲೇಂಟ್ ಆಗುತ್ತೋ, ಯಾವಾಗ ಅಪರಿಚಿತ ಬಾಡಿ ಸಿಗುತ್ತೆ ಅನ್ನೋ ಮಾಹಿತಿ ಸಿಗುತ್ತೋ ತಕ್ಷಣ ಕಾಮಾಕ್ಷಿಪಾಳ್ಯ ಪೊಲೀಸರು ಒಂದು ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಈ ಒಂದು ಕೇಸ್ನ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಅದರ ಬೆನ್ನಲ್ಲೇ ಗಿರಿನಗರದ 3 ಜನ ಯುವಕರು ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಶರಣರಾಗ್ತಾರೆ. ಅವ್ರು ಹೇಳ್ತಾ ಇರುವಂತದ್ದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿತ್ತು, ಹಾಗಾಗಿ ನಾವು ಕೊಲೆ ಮಾಡಿದ್ವಿ ಅನ್ನೋ ವಿಚಾರವನ್ನ ಹೇಳ್ತಾರೆ. ಆದ್ರೆ ಆರೋಪಿಗಳ ನಡವಳಿಕೆ ಬಗ್ಗೆ ಪೊಲೀಸರಿಗೆ ಸಾಕಷ್ಟು ಅನುಮಾನ ಬರುತ್ತೆ. ಅನುಮಾನ ಬಂದ ತಕ್ಷಣ ಅವರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಿದಾಗ, ಜೊತೆಗೆ ಪೊಲೀಸರು ತಮ್ಮದೇ ಸ್ಟೈಲ್ ನಲ್ಲಿ ಎಂಕ್ವೈರಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಕೂಡ ಇನ್ವಾಲ್ವ್ ಆಗಿರುವಂತದ್ದು ಬೆಳಕಿಗೆ ಬರ್ತಾ ಇರುವಂತದ್ದು. ಸದ್ಯ ಈಗ ಆರೋಪಿಗಳು ಏನೆಲ್ಲ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ಅದರ ಆಧಾರದ ಮೇಲೆ ಪೊಲೀಸರು ಕೂಡ ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಪವಿತ್ರ ಗೌಡಗೆ ಅಶ್ಲೀಲವಾಗಿ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ರು ಅನ್ನೋ ಒಂದಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಏನ್ ಮೆಸೇಜ್ ಮಾಡಿದ್ರು, ಜೊತೆಗೆ ಕಳೆದ ಕೆಲ ವಾರಗಳ ಹಿಂದೆ ಪವಿತ್ರ ಗೌಡ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲೂ ಕೂಡ ಒಂದಷ್ಟು ವಿಚಾರವನ್ನ ಮೆನ್ಷನ್ ಮಾಡಲಾಗಿತ್ತು. ಯಾವಾಗ ಈ ಕೊಲೆ ಆಯ್ತೋ ತಕ್ಷಣ ಅಲ್ಲಿದ್ದಂತಹ ಕಾಮೆಂಟ್ಸ್ ಗಳೇನಿದೆ ಅದು ಕೂಡ ಡಿಲೀಟ್ ಆಗಿರುವಂತದ್ದು. ಸೊ ಅವೆಲ್ಲವನ್ನ ಕೂಡ ಹಿಡ್ಕೊಂಡು ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿನಯ್ ಶೆಡ್ ನಲ್ಲಿ ಈ ಒಂದು ಹಲ್ಲೆ ಆಗಿದೆ, ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಆತನನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಎಲ್ಲಿ ಹಲ್ಲೆ ಆಗಿದೆ, ಎಲ್ಲಿ ಕೊಲೆ ಆಗಿದೆ, ಜೊತೆಗೆ ಯಾರು ಆ ಒಂದು ಡೆಡ್ ಬಾಡಿಯನ್ನ ಮೋರಿಗೆ ತಂದು ಎಸ್ದಿರುವಂತದ್ದು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.